ಬನ್ನಿ ಎಲ್ಲ ಜಾಯಿನ್ ಆಗಿ ನಿಮ್ಮ ಹೆಸರಲ್ಲಿ ಫ್ರೂಟ್ ಪ್ಲಾಂಟ್ ಗ್ರೋ ಆಗುತ್ತೆ. ಸೀತಾಫಲ ಬೀಜ ಇಷ್ಟು ಸಾಕಲ್ಲ? ಹಾಂ ಓಕೆ. ಇದು ಸೀಡ್ ಬಾಲ್ ಆ್ಯಕ್ಟಿವಿಟಿ ಅಂತ ಒಂದು ರೀಫಾರೆಸ್ಟೈಸೇಷನ್ ಅಂತ ಹೇಳ್ಬಿಟ್ಟು. ಇವಾಗ ನಾವು ಸೀಡ್ ಬಾಲ್ನ ಏನಕ್ಕೆ ಮಾಡಬೇಕು, ಹಂಗೆ ಏನಕ್ಕೆ ಸೀಡ್ ಹಾಕ್ಬಾರ್ದು ಅಂತಂದರೆ, ಫಾರ್ ಎಕ್ಸಾಂಪಲ್ ಸೀಡ್ ನಾವು ಹಾಕ್ತೀವಿ, ಯಾವುದೋ ಬರ್ಡ್ಸ್ ಬಂದು ತಿಂದುಬಿಡುತ್ತೆ, ಓಕೆನಾ. ಅಕಸ್ಮಾತ್ ಮಳೆ ಬರಲಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ. ಈ ಥರ ನಾವು ಮಣ್ಣೊಳಗಡೆ ಕ್ಲೋಸ್ ಮಾಡಿ ಡ್ರೈ ಮಾಡಿ ನಾವು ಈ ಥರ ಬಿಸಾಕಿದ್ರೆ ಫಾರೆಸ್ಟ್ಗಳಲ್ಲಿ ಅದು ಮಳೆ ಬಂದ ಮೇಲೆ ಜರ್ಮಿನೇಟ್ ಆಗಿ ಗ್ರೋ ಆಗುತ್ತೆ, ಸೇಫ್ ಆಗಿರುತ್ತೆ. ಆ ಕಾನ್ಸೆಪ್ಟಿಂದ ಇದು ಸೀಡ್ ಬಾಲ್ ಅಂತ ಮಾಡ್ತಿರೋದು. ಈ ಥರ ಒಂದು ಸ್ವಲ್ಪ ಮಣ್ಣು ತೊಗೊಳ್ಳಿ, ಈ ಥರ ರೌಂಡ್ ಮಾಡಿ ಫಸ್ಟು. First see what he's teaching. Okay. Good. Show me. Press like this. ಈ ಥರ ಪ್ರೆಸ್ ಮಾಡಿ. You can take one seed. I already put it. This is custard apple seed. Okay. ಇದರೊಳಗಡೆ ಹಾಕಿ ಫುಲ್ ಕ್ಲೋಸ್ ಮಾಡಬೇಕು ಈ ಥರ. ಬಾಯ್ಲ್ ಹಾಕೋಮ ಈ ಥರ ಬರಬೇಕು ಬಾಸ್ಕೆಟ್. ಇದರೊಳಗಡೆ ಹಾಕಿ 20 ಬಾಲ್ಸ್ ಮಾಡಿ. Okay. See, don't take from mine. ಇದಾಯಿತು. ಇವಾಗ ಸೈಲೇಜ್ ಹತ್ರ ಹೋಗ್ಬೇಕು. ಅವ್ರು ಬಾಲ್ ಮಾಡೋದ್ರೆ ನಾನು ಶಂಖಚಕ್ರ ಥರ ಏನೋ ಮಾಡ್ತಾ ಇದ್ದೀನಿ. ನಾನು ಫೋನ್ ಕಳ್ಸೋನೋ ಬೇಡ ಯಾವ ಫೋನ್ ಮಾಡಿ ಅಂದ್ರೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ. ಫೋನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ರಾಕೇಶನ್ ಬಂದ್ರಲ್ವ? ಯಾರು ಮಾಡ್ತಾ ಇಲ್ಲ, ಆದರೂ ಒಳಗಡೆ ಹೋಗ್ತಿದ್ದೀನಿ. ಓಕೆ, ನಾನು ಮಾಡ್ತೀನಿ ರೀ ಅವ್ರು ಹೇಳ್ಕೊಟ್ಟಂಗೆ. ಮಣ್ಣು ಇಷ್ಟು ತೊಗೊಂಡು ಎಷ್ಟಾಗುತ್ತೆ ಅಷ್ಟು ಮಾಡಿ, ತೊಂದರೆ ಇಲ್ಲ. ಹಿಂಗೆ ಮಾಡಿ ಒಂದು ಹೋಲ್ ಮಾಡಿ ಇದನ್ನಿಟ್ಟು ಅಕ್ಷಯಕಲ್ಪದಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟ್ ನಾವೇನು ಈ ಥರ ನಾವು ಹಸುಗಳ ಬಗ್ಗೆ ಫುಡ್ ಅಂತ ತೊಗೊಳೋದಾದರೆ ಫಸ್ಟ್ ನಾವು ಸೈಲೇಜನ್ನು ಪ್ರಿಪೇರ್ ಮಾಡ್ಕೋತೀವಿ. ಸೈಲೇಜ್ ಪ್ರಿಪೇರ್ ಮಾಡೋದು ಅಂತಂದರೆ, ಈಗ ನಮ್ಮಲ್ಲಿ ಏನು ಗ್ರೀನ್ ಫಾಡರ್ದು ಏನು ಇರುತ್ತೆ ಅಂದರೆ ಸೂಪರ್ ನೇಪೇರು, ಬಾಜ್ರಾ ನೇಪೇರು, ಅದನ್ನೆಲ್ಲ ತಗೊಂಡು ನಾವು ಈ ಥರ ಚಾಫ್ ಮಾಡ್ತೀವಿ. ಅಂದರೆ ನಾವು ಸೈಲೇಜ್ ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಫಾಡರ್ ಅಂತ ತೊಗೊಂಡ್ರೆ ಸೂಪರ್ ನೇಪೇರು. ಆ ಸೂಪರ್ ನೇಪೇರ ನಾವು ಈ ಥರ 1 ಇಂಚು 2 ಇಂಚು ಚಾಫ್ ಮಾಡ್ತೀವಿ. ಚಾಫ್ ಮಾಡಿ ನಾವೇನು ಮಾಡ್ತೀವಿ, ಕಾಂಪ್ಯಾಕ್ಟ್ ಮಾಡ್ತೀವಿ, ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಮಾಡಿದಾಗ ಅದು ಫುಲ್ಲು ಕಂಪ್ರೆಸ್ ಆಗುತ್ತೆ ಆಯಿತಾ, ಏರ್ ತೊಗೊಳಲ್ಲ. ಅದೇ ಥರ ನಾವು ಇದೇ ಥರ 50 ಟನ್ಸ್ವರೆಗೂ ಈ ಪಿಟ್ಟಲ್ಲಿ ನಾವು ಕ್ಲೋಸ್ ಮಾಡ್ತೀವಿ. ಅದಾದಮೇಲೆ ನಾವು ಮತ್ತೆ ಫೈನಲಾಗಿ ಕಂಪ್ರೆಸ್ ಮಾಡಿ ಅದನ್ನು ನಾವು ಕ್ಲೋಸ್ ಮಾಡಿರ್ತೀವಿ. ಅಪ್ ಟು 45 ಡೇಸ್ವರೆಗೂ ನಾವು ಅದನ್ನು ಓಪನ್ ಮಾಡಲ್ಲ. ಓಕೆ, ಅದಾದಮೇಲೆ ಅದು ಫರ್ಮೆಂಟೇಷನ್ ಆಗಿರುತ್ತೆ ಆಯಿತಾ. ಫರ್ಮೆಂಟೇಷನ್ ಆದಮೇಲೆ ಅದನ್ನು ಸೈಲೇಜ್ ಅಂತ ಕರಿತೀವಿ, ಕನ್ನಡದಲ್ಲಿ ರಸಮೇವು ಅಂತ ಕರಿತೀವಿ ಆಯಿತಾ. ಅದಕ್ಕೆ ನಾವು ಜಾಗ್ರಿ ಮಿಕ್ಸ್ ಮಾಡ್ಬೋದು, ಬಟರ್ ಮಿಲ್ಕ್ ಮಿಕ್ಸ್ ಮಾಡ್ಬೋದು, ಆವಾಗ ಸೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಅದನ್ನೇ ಮಾಡ್ತಿರೋದು. ಸೈಲೇಜ್ ಇನ್ನು ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಎಸ್ಟರ್ಡೇಯಿಂದ. ಇದನ್ನೆಲ್ಲ ನೀವೇನು ಮಾಡ್ತೀರಾ ಅಂದರೆ ಕಂಪ್ರೆಸ್ ಮಾಡ್ತೀರಾ, ಜಸ್ಟ್ ತುಳಿತೀರ. ಏನು ನಾವು ಅದನ್ನೇ ಕೊಡ್ತೀವಿ. ಅದು ಗ್ರೀನ್ ಫಾಡರು, ಇದು ಸೈಲೇಜು. ಇದು ಫರ್ಮೆಂಟೇಷನ್ ಆಗಿರುತ್ತೆ. ಜಸ್ಟ್ ಅದು ಗ್ರೀನ್ ಫಾಡರ್ನ ಚಾಫ್ ಮಾಡಿ ಫೀಡ್ ಮಾಡ್ತೀವಿ, ಡೈರೆಕ್ಟ್ ಫೀಡ್ ಮಾಡ್ತೀವಿ. ಬರೀ ಸೈಲೇಜ್ ಅಂತ ತಗೊಂಡ್ರೆ ಸರ್ ಫರ್ಮೆಂಟೇಷನ್ ಆಗಿರುತ್ತೆ ಒಂದು. ಇದರಲ್ಲಿ ಏನಿರುತ್ತೆ ಅಂತಂದರೆ ಹಸುಗಳಿಗೆ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಆಯಿತಾ. ನಾವು ಹಸುಗಳು ಮೆಲ್ಕ್ ಹಾಕ್ತಾವೆ ನೋಡಿದಿರ್ತಲ್ವಾ, ಸೈಲೇಜಲ್ಲಿ ಜಾಸ್ತಿ ರುಮಿನೇಷನ್ ಆಗುತ್ತೆ. ಗ್ರೀನ್ ಫಾಡರ್ ಜಸ್ಟ್ ನ್ಯಾಚುರಲ್ ಆಗಿ ಫೀಡ್ ಮಾಡ್ತೀವಿ. ಇದರಲ್ಲಿ ಹಾಂ ಯು ಕ್ಯಾನ್ ಗೋ. ಈಗ ಓಪನ್ ಮಾಡಿದ್ಮೇಲೆ ಮತ್ತೆ ಓಪನ್ ಇಟ್ಟಿರ್ಬೋದು, ಟಾರ್ಪಲ್ ಕ್ಲೋಸ್ ಮಾಡಿರ್ತೀವಿ. ದಿನ ನಮಗೆ ಎಷ್ಟು ಬೇಕು ಅಷ್ಟನ್ನು ತಗೋತೀವಿ, ಮತ್ತೆ ಟಾರ್ಪಲಿಂದ ಕ್ಲೋಸ್ ಮಾಡ್ತೀವಿ. 3 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಫಾರ್ ಏನಂದರೆ ಸರ್ ಅನಿಮಲ್ಸ್ ಮೇಲೆ ಹೋಗುತ್ತೆ, ಅನಿಮಲ್ ಬೇಸ್ ಮೇಲೆ. ಈಗ ನಮ್ಮ ಹತ್ರ 30 ಅನಿಮಲ್ಸು 40 ಅನಿಮಲ್ಸು 50 ಬರಬೇಕಾದ್ರೆ ಒಂದು ಸೊಲ್ಯೂಷನ್ ಡಿಪ್ ಮಾಡ್ಕೊಂಡು ಒಳಗಡೆ ಬಂದ್ರಿ ಅಲ್ವಾ, ಏನದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ PP ಸೊಲ್ಯೂಷನು. ಅದನ್ನು ನಾವು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಿದ್ದೀವಿ ಆಯಿತಾ. ನಮ್ಮಲ್ಲಿ 4 ರಿಂದ 5 ತಳಿಗಳನ್ನ ನಾವು ಮೇಂಟೈನ್ ಮಾಡಿದ್ದೀವಿ ಆಯಿತಾ. ಒಂದು ನೀವೇನು ವೈಟ್ ಆ್ಯಂಡ್ ಬ್ರೌನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಏನು ನೋಡ್ತಿದ್ರೆ ಇದು HF ಆಯಿತಾ, ಹೋಲ್ಸ್ಟೈನ್ ಫ್ರಿಷಿಯನ್. ವೈಟ್ ಆ್ಯಂಡ್ ಬ್ರೌನ್ ಕಲರ್ ಏನಿದೆ ಅದು ಜೆರ್ಸಿ ಆಯಿತಾ. ಆ ಕಡೆ ವೈಟ್ ಇದಾವಲ್ವಾ, ಹಾನ್ಸ್ ಇದಾವಲ್ವಾ, ಅವೆಲ್ಲ ಹಳ್ಳಿ ಕಾರು, ಲೋಕಲ್ ಬ್ರೀಡ್ಸು, ನಮ್ಮ ಕರ್ನಾಟಕದ ತಳಿಗಳು ಆಯಿತಾ. ನೀವು ಬುಲಕ ಟ್ರೇಡೋಗಿ ಬಂದ್ರಿ ಅಲ್ವಾ, ಅವು ಅಮೃತ್ ಮಹಲ್ ಪ್ಲಸ್ ಹಳ್ಳಿ ಕಾರ್ 2 ಬ್ರೀಡ್ ಸಹ ನಮ್ಮದು ಕರ್ನಾಟಕದ ತಳಿಗಳು.
ಹೌದು. ಮತ್ತು ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಅನಿಮಲ್ಸು ಫ್ರೀ ಬಿಟ್ಟಿದ್ದೀವಿ, ನಾವು ಯಾವನ್ನೂ ಟೈ ಮಾಡಿಲ್ಲ ಆಯಿತಾ. ಎಲ್ಲ ಅನಿಮಲ್ಸನ್ನು ನಾವು ಸ್ಟ್ರೆಸ್ ಫ್ರೀನಲ್ಲೇ ಬಿಟ್ಟಿದ್ದೀವಿ. ಮತ್ತು ನಾವೇನು ಮಾಡಿದ್ದೀವಿ ಅಂದರೆ ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ನಾವೆಲ್ಲ ಏನು ಇವಾಗ ನಿಂತಿದ್ದೀವಿ ಇದನ್ನು ಅರ್ಲಿ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಅರ್ಲಿ ಲ್ಯಾಕ್ಟೇಷನ್ ಅಂತಂದರೆ ಒಂದು ಹಸು ಏನು ಕರು ಹಾಕುತ್ತೆ, ಕರು ಹಾಕಿ ಅಪ್ ಟು 3 ಮಂತ್ಸ್ವರೆಗೂ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಪೀಕ್ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಅಂಥ ಹಸುಗೆ ನಾವು ರಿಚ್ ಪ್ರೋಟೀನ್ ಕೊಡಬೇಕಾಗುತ್ತೆ. ರೀಸೆಂಟಾಗಿ ಕರು ಹಾಕಿರೋ ಅನಿಮಲ್ಸ್ ಎಲ್ಲ ಸಪ್ರೇಟ್ ಮಾಡಿರ್ತೀವಿ, ಅದನ್ನು ಅರ್ಲಿ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಆ ಕಡೆ ಕಂಪಾರ್ಟ್ಮೆಂಟ್ ಬಂದು ಮಿಡ್ ಲ್ಯಾಕ್ಟೇಷನ್. ಮಿಡ್ ಲ್ಯಾಕ್ಟೇಷನ್ ಅಂತಂದರೆ ಆ ಹಸು ಕನ್ಸೀವ್ ಆಗಿರುತ್ತೆ ಪ್ಲಸ್ ಹಾಲು ಕೊಡ್ತಿರುತ್ತೆ, ಅದನ್ನು ಮಿಡ್ ಲ್ಯಾಕ್ಟೇಷನ್ ಅಂತ ಕರಿತೀವಿ. ಆ ಕಡೆ ಕಂಪಾರ್ಟ್ಮೆಂಟ್ ಬಂದು ಡ್ರೈ ಕಂಪಾರ್ಟ್ಮೆಂಟು. ಡ್ರೈ ಅಂತಂದರೆ ಈಗ ಆ ಹಸು ಕನ್ಸೀವ್ ಆಗಿರುತ್ತೆ, ಕನ್ಸೀವ್ ಆದಮೇಲೆ 7 ಮಂತ್ಸ್ವರೆಗೂ ಮಾತ್ರ ಹಾಲು ಕರಿತೀವಿ. 2 ತಿಂಗಳು ನಾವು ಹಾಲು ಕರಿಯೋದಿಲ್ಲ. ರಾಗಿ ಹುಲ್ಲು ಏನಿರುತ್ತೆ ರಾಗಿ ಸ್ಟಾಕ್ ಕೊಟ್ಟು ಅದನ್ನು ಡ್ರೈ ಮಾಡಿರ್ತೀವಿ. ಯಾಕಂತಂದರೆ 2 ತಿಂಗಳು ಅಡ್ಡರ್ಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಕ್ಯಾಲ್ಶಿಯಂ ಕರ್ಕೋತೀವಿ ಹಾಲು ಕರಿತೀವಿ ಅನ್ನೋದಾದರೆ ಅದಕ್ಕೆ ಒಂದು ಫೀಟಸ್ ಬೆಳೀತಾ ಇರುತ್ತೆ ಹೊಟ್ಟೆ ಒಳಗಡೆ ಆಯಿತಾ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ನೆಕ್ಸ್ಟ್ ಕರಾವಿಗೆ ಹಾಲಿನ ಇಳುವರಿ ತುಂಬ ಡೌನ್ ಆಗುತ್ತೆ. ಹಾಗಾಗಿ ಅನಿಮಲ್ಸು 2 ತಿಂಗಳು ನಾವು ರೆಸ್ಟಲ್ಲಿ ಇಟ್ಟಿರ್ತೀವಿ. ರಾಗಿ ಹುಲ್ಲು. ಇನ್ನು ಅದನ್ನೇನು ನೋಡ್ತಿದ್ರೆ ಅದು ಐಸೋಲೇಷನ್ ಯೂನಿಟ್. ಅಂದರೆ ಯಾವ್ದಾರ ಒಂದು ಹಸು ಹುಷಾರಿಲ್ಲ ಅಂದರೆ ಅಂಥ ಅನಿಮಲ್ಸು ನಾವು ಸಪ್ರೇಟ್ ಮಾಡ್ತೀವಿ. ಯಾವ್ದಾರ ಒಂದು ಹಸು ಕರು ಆಗ್ತಿದೆ ಅಂದರೆ ಅಂಥ ಅನಿಮಲ್ಸು ಸಹ ನಾವು ಸಪ್ರೇಟ್ ಮಾಡ್ತೀವಿ ಅಂತ. ಇನ್ನು ಅಲ್ಲಿ ಹೋದಾಗ ನೋಡ್ತೀರಾ ಅಪ್ ಟು 0 to 3 ಮಂತ್ಸ್ ಕಾಫ್ ಕರುಗಳು ಇದ್ದಾವೆ. ಅವಕ್ಕೆ ನಾವು ಅಪ್ ಟು 3 ಮಂತ್ಸ್ವರೆಗೂ ಏನು ಮಾಡ್ತೀವಿ, ಹಾಲು ಕೊಡ್ತೀವಿ, ಕಾಫ್ ಸ್ಟಾರ್ಟರ್ ಕೊಡ್ತೀವಿ ಮತ್ತು ವಾಟರ್ ಕೊಡ್ತೀವಿ. ಕಾಫ್ ಸ್ಟಾರ್ಟರ್ ಅಂತ ಅಂದರೆ ಗ್ರೌಂಡ್ನಟ್ ಕೇಕ್ ಇರುತ್ತೆ, ಮೇಯ್ಸ್ ಇರುತ್ತೆ, ಮಿನರಲ್ ಮಿಕ್ಸ್ಚರ್ ಇರುತ್ತೆ. ಮಕ್ಕಳಿಗೆಲ್ಲ ಸೆರ್ಲಾಕ್ ಕೊಡ್ತಾರಲ್ವ ಆ ಥರ ಕರುಗಳಿಗೆ ನಾವು ಕಾಫ್ ಸ್ಟಾರ್ಟರ್ ಫೀಡ್ ಮಾಡ್ತೀವಿ. ಏಕೆಂದರೆ ಅಪ್ ಟು 3 ಮಂತ್ಸ್ವರೆಗೂ ಕರುಗೆ ಒಂದು ಹೊಟ್ಟೆ ಮಾತ್ರ ಬೆಳವಣಿಗೆ ಆಗಿರುತ್ತೆ. ಇದು ಅನಿಮಲ್ಸ್ ಅಡಲ್ಟ್ ಅನಿಮಲ್ಸಿಗೆ 4 ಚೇಂಬರ್ಸ್ ಬರುತ್ತೆ, 4 ಹೊಟ್ಟೆ ಬರುತ್ತೆ. ರುಮೆನ್, ರೆಟಿಕ್ಯುಲಮ್, ಒಮೆಸಮ್, ಅಬೋಮೆಸಮ್ ಅಂತ. ಆ ರುಮೆನ್ನು ಆ ಕರುನಲ್ಲಿ ಬೆಳವಣಿಗೆ ಆಗಿರೋದಿಲ್ಲ, ಹಾಗಾಗಿ ಈ ಥರ ಫಾಡರ್ನ ನಾವು ಅಪ್ ಟು 3 ಮಂತ್ಸ್ವರೆಗೂ ಕೊಡೋದಿಲ್ಲ. ಇನ್ನು ಈ ಕಡೆ ಇರೋವೆಲ್ಲ 3 to 6 ಮಂತ್ಸು, ಈ ಕಡೆ ಇರೋವೆಲ್ಲ ಪ್ರೆಗ್ನೆಂಟ್ ಟೀಫರ್ಸು ಅಂದರೆ ಫಸ್ಟ್ ಕನ್ಸೀವ್ ಆಗಿರ್ತಕ್ಕಂಥ ಕರುಗಳು. ಇದು ನಮ್ಮದು ಪ್ಯಾಟ್ರನ್. ಆ ಕಡೆದು ಈ ಕಡೆ ಇದು ಡೆಡ್ ಆಪೋಸಿಟ್ ಐತಲ್ಲ 3 ಇದಾವಲ್ಲ ಅವು. ಮತ್ತು ನಾವಿಲ್ಲಿ ನೋಡ್ತಿದ್ದೀರಲ್ವ ಅದನ್ನು ಮಧ್ಯೆ ಐತೆ, ಅದನ್ನು ಮೇಜರ್ ಅಂತ ಕರಿತೀವಿ, ಅದು ಫುಡ್ ಏರಿಯಾ ಆಯಿತಾ. ಇಲ್ಲಿ ಫುಡ್ ಇರುತ್ತೆ, ನೀವು ಹಿಂದ ಕಡೆ ಬ್ಲೂ ಕಲರ್ ವಾಟರ್ ಟಬ್ ನೋಡ್ಬೋದು, ಅಲ್ಲಿ ನೀರು ಫಿಲ್ ಮಾಡಿರ್ತೀವಿ. 24/7 24 ಗಂಟೆ ಫುಡ್ಡು ವಾಟರು ಅವೈಲೇಬಲ್ ಇರುತ್ತೆ. ಮ್ಯಾಟ್ ಏನು ನೋಡ್ತಿದ್ರೆ ಎಲ್ಲ ಅನಿಮಲ್ಸು ಮ್ಯಾಟ್ ಮೇಲೇ ರೆಸ್ಟ್ ಮಾಡೋದು. ತಾನಾಗೆ ಅರ್ಥ ಮಾಡ್ಕೊಂಡ್ರೆ ಹೌದು. ಮತ್ತು ನಾವೇನು ಮಾಡ್ತೀವಿ ಅಂದರೆ ಬೆಳಗ್ಗೆ 10 ಗಂಟೆ ಫೀಡ್ ಮಾಡ್ತೀವಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಫೀಡ್ ಮಾಡೋದು. ಕ್ಯಾಲ್ಕುಲೇಷನ್ ಮಾಡಿ ಫೀಡ್ ಮಾಡಿರ್ತೀವಿ. ಒಂದು ಹಸುಗೆ ಒಂದು ದಿನಕ್ಕೆ 35 to 40 kg ಫುಡ್ ಬೇಕಾಗುತ್ತೆ, ಅಂದರೆ 10% ಆಫ್ ದಿ ಬಾಡಿ ವೇಟ್ ಆಯಿತಾ. ವಾಟರ್ ಕನ್ಸಂಪ್ಷನ್ ಅಂತ ತೊಗೊಂಡ್ರೆ 60 to 120 ಲೀಟ್ರ್ ನೀರು ಬೇಕಾಗುತ್ತೆ. ಆವ್ರೇಜ್ ಒಂದು ಹಸು ಅಂತ ತೊಗೊಂಡ್ರೆ 400, 500, 600 kg ಇರುತ್ತೆ ಬಾಡಿ ವೇಟ್. ಹಸುಗಳ್ದು ಫುಡ್ ಅಂತ ತೊಗೊಳೋದಾದರೆ ನಾವೇನು ಮಾಡ್ತೀವಿ ಅಂದರೆ ಇದನ್ನು TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಅಂದರೆ ಸಮತೋಲನ ಆಹಾರ. ನಾವು ಯಾಕೆ ಈ ಥರ TMR ಕೊಡಬೇಕು ಅಂದರೆ ಒಂದು ಸೆಲೆಕ್ಟಿವ್ ಫೀಡಿಂಗ್ ಇರಲ್ಲ, ಅದಕ್ಕೇನು ಬೇಕು ಅದು ತಿನ್ನಂಗಿರಲ್ಲ. ನಾವು ಎಷ್ಟು ಪ್ರೋಟೀನ್ಸ್ ಕೊಟ್ಟಿರ್ತೀವಿ ಅಷ್ಟೂ ಅದು ತಿನ್ನಬೇಕು ಆಯಿತಾ. ನಾನು ಆವಾಗಲೇ ಹೇಳ್ದೆ ನಿಮಗೆ, ಇದೇನು ಯೆಲ್ಲೋ ಕಲರ್ ನೋಡ್ತಿದ್ದೀರಾ ಇದನ್ನು ಸೈಲೇಜ್ ಅಂತ ಕರಿತೀವಿ ಆಯಿತಾ. ಅಲ್ಲಿ ನೋಡಿದ್ರಲ್ವಾ 45 ಡೇಸ್ವರೆಗೂ ನಾವು ಅದನ್ನು ಇಟ್ಟಿರಬೇಕು. ಮಾಮೂಲಿ ನಮಗೇನು ಸೋರ್ಸು ಸಿಗುತ್ತಲ್ವ ಅಲ್ಲಿ ನೋಡ್ತಿದ್ದೀರಲ್ವಾ ಸೂಪರ್ ನೇಪೇರು, ಬಾಜ್ರ ನೇಪೇರು, ಅದನ್ನು 70 ಡೇಸ್ ಆದಮೇಲೆ ಅದನ್ನು ನಾವು ಕಟ್ ಆಫ್ ಮಾಡಿ 1 ಇಂಚ್ 2 ಇಂಚಿಗೆ ಚಾಫ್ ಮಾಡಿ ಅದನ್ನು ನಾವು ಕಾಂಪ್ಯಾಕ್ಟ್ ಮಾಡಿ ಕ್ಲೋಸ್ ಮಾಡಿರ್ತೀವಿ. ಅಪ್ ಟು 45 ಡೇಸ್ ಆದಮೇಲೆ ಅದನ್ನು ಓಪನ್ ಮಾಡ್ತೀವಿ, ಅದು ಫರ್ಮೆಂಟೇಷನ್ ಆಗಿರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಮತ್ತು ನೀವು ಗ್ರೀನ್ ಫಾಡರ್ ಏನು ನೋಡ್ತಿದ್ರೆ ಅದೇ ಸೂಪರ್ ನೇಪೇರು, ಬಾಜ್ರ ನೇಪೇರು, ಅದರ ಗ್ರೀನ್ ಫಾಡರಾಗಿ ಯೂಸ್ ಮಾಡ್ತೀವಿ. ಮತ್ತು ನೀವು ನನ್ನ ಕೈಲಿ ನೋಡ್ಬೋದು ಯೆಲ್ಲೋ ಕಲರ್ನ, ಇದನ್ನು ಪ್ರೋಮಿನ್ ಪ್ಲಸ್ ಅಂತ ಕರಿತೀವಿ. ಪ್ರೋಟೀನ್ಸ್ ಪ್ಲಸ್ ಮಿನರಲ್ಸ್ 2 ಇರುತ್ತೆ. ಮಸ್ಟರ್ಡ್ ಡಿಯಲ್ ಕೇಕ್ ಕೇಳಿದಿರಲ್ವಾ, ಸಾಸಿವೆ ಹಿಂಡಿ ಕೇಳಿದಿರಲ್ವಾ, ಸಾಸಿವೆ ಹಿಂಡಿ ಯೂಸ್ ಮಾಡ್ತೀವಿ. ಪ್ಲಸ್ ಕೊಬ್ಬರಿ ಕೇಕು, ಕೊಬ್ಬರಿ ಹಿಂಡಿ ಯೂಸ್ ಮಾಡ್ತೀವಿ. ನಾವು ಬೆಳಗ್ಗೆ ಒಂದು ಸಲ ಫೀಡ್ ಮಾಡಿದ್ದೀವಿ ಅಂದರೆ ನಾಳೆ ಬೆಳಗ್ಗೆನೇ ಫೀಡ್ ಮಾಡೋದು. ಮತ್ತು ಆವ್ರೇಜ್ ಇಲ್ಲ ಪ್ಲಸ್ ರಾಗಿ ಹುಲ್ಲು ಮಿಕ್ಸ್ ಮಾಡಿ ಕೊಡ್ತೀವಿ. ಮತ್ತು ನಾವೇನು ಅಂದರೆ ಆವ್ರೇಜ್ ಇವಾಗ ಜರ್ಸಿ ಹಸು ಅಂತ ತೊಗೊಂಡ್ರೆ 15 to 20 ಲೀಟ್ರ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ. HF ಹಸು ಅಂತ ತೊಗೊಂಡ್ರೆ 25 to 30 ಲೀಟ್ರ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ. ಲೋಕಲ್ ಬೀಡ್ಸ್ ಅಂತ ತೊಗೊಂಡ್ರೆ 5 to 6 ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇರುತ್ತೆ ಆಯಿತಾ. ಒಂದು ಹಸುದು ಜೆಸ್ಟೇಷನ್ ಡೇಸ್ ಅಂತ ತೊಗೊಂಡ್ರೆ 9 months 9 days ಪ್ಲಸ್ ಆರ್ ಮೈನಸ್. ವುಮೆನಲ್ಲಿ ಯಾವ ರೀತಿ ಇರುತ್ತೆ ಅನಿಮಲ್ಸ್ ಸೇಮ್ ಅದೇ ರೀತಿ ಇರುತ್ತೆ. ಒಂದು ಹಸುದು ಲೈಫ್ ಸ್ಪ್ಯಾನ್ ಅಂತ ತೊಗೊಂಡ್ರೆ 15 to 20 ವರ್ಷ ಇರುತ್ತೆ. ಅಷ್ಟರಲ್ಲಿ ನಮಗೆ 13 to 14 ಕೊಡುತ್ತೆ. ಲ್ಯಾಕ್ಟೇಷನ್ ಅಂತ ನಾನೇನು ಹೇಳಿದೆ 13 to 14 ಕೊಡ್ತಾ ಹೋಗುತ್ತೆ. ಮತ್ತು ನೀವು ನೋಡ್ತಿದ್ದೀರಲ್ವ ನಾವೆಲ್ಲಕ್ಕೂ ಯೆಲ್ಲೋ ಕಲರ್ ಟ್ಯಾಗ್ ಹೊಡೆದಿದ್ದು ನೋಡಿದ್ರಾ,
ಒಂದು ಐಡೆಂಟಿಫೈಗೆ, ಇನ್ನೊಂದು ಇನ್ಸೂರೆನ್ಸ್ ಪರ್ಪಸ್ ಆಯಿತಾ. ನಮ್ಮ ಈ ಫಾರ್ಮಲ್ಲಿ ನಾನು ಏನು ಹೇಳಿದೆ ಫಸ್ಟು, ನಮ್ದು ಇದ್ರ ನೇಮ್ ಬಂದು ಚಿಂಚ ಅಂತ. ಈ ಫಾರ್ಮಲ್ಲಿ ಹೈಯೆಸ್ಟ್ ಪ್ರೊಡ್ಯೂಸರ್ 32 ಲೀಟರ್ಸ್ ಪರ್ ಡೇ ಪ್ರೊಡಕ್ಷನ್ ಇದು. ಹಾಂ, ಅಂದರೆ ನಾವು ಕೆಲವಕ್ಕೆ ಮಾತ್ರ ನೇಮಿಂಗ್ ಇಟ್ಟಿದ್ದೀವಿ, ಇನ್ನು ಕೆಲವಕ್ಕೆಲ್ಲ ಟ್ಯಾಗಿಂದೆಲ್ಲ ಐಡೆಂಟಿಫೈ ಮಾಡ್ತೀವಿ. ಜರ್ಸಿ ಬ್ರೀಡ್ ಅದು ಡೆತ್ ಅದು ಬೇಸ್ ಅಂತ ಇರಲ್ಲ ಸರ್, ನಾವು ಇನ್ಸೂರೆನ್ಸ್ ಮಾಡಿಸಿರ್ತೀವಿ. ಇಲ್ಲಿ ಏನಾದರೂ ಅದಕ್ಕೆ ಕಾಯಿಲೆ ಆಗಿ ಸತ್ತೋದಾಗ ನಮಗೆ ಇನ್ಸೂರೆನ್ಸ್ ಅದು ಕ್ಲೈಮ್ ಆಗುತ್ತೆ. ಇದಾ ಗುಡ್ ಕ್ವೆಶ್ಚನ್. ಮತ್ತೆ ಇದನ್ನೇನಪ್ಪ ಅಂದರೆ ಇದು ಡಂಗ್ ಚಾನಲ್ ಎಲ್ಲದಕ್ಕೂ. ಇದು ಡಂಗ್ ಚಾನಲ್ಲು. ಯುರಿನ್ ಪ್ಲಸ್ ಡಂಗು ಏನು ಬರುತ್ತೆ ಮಿಕ್ಸ್ ಆಗಿ ನಮ್ಮ ಬಯೋಡೈಜೆಸ್ಟರಿಗೆ ಹೋಗುತ್ತೆ ಆಯಿತಾ. ನಾವಲ್ಲಿ ಮಿಕ್ಸ್ ಮಾಡಿ ಬಲೂನ್ಸಿಗೆ ಫೀಡ್ ಮಾಡ್ತೀವಿ. ಅದರಿಂದ ಏನು ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಕ್ಯಾಂಟೀನವರು ಕುಕ್ಕಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ನಮ್ಮಲ್ಲೆಲ್ಲ ಹ್ಯಾಂಡ್ ಮಿಲ್ಕಿಂಗ್ ಇಲ್ಲ, ಎಲ್ಲ ಮಿಷಿನ್ ಮಿಲ್ಕಿಂಗೆ ಅಲ್ವಾ. ಆ ಮಿಷಿನ್ಸ್ ಎಲ್ಲ ವಾಶ್ ಮಾಡೋಕ್ಕೆ 90 ಡಿಗ್ರಿ ಹಾಟ್ ವಾಟರ್ ಬೇಕಲ್ವ, ಆ ಗ್ಯಾಸ್ನ ಯೂಸ್ ಮಾಡ್ಕೋತೀವಿ. ಬೆಳಗ್ಗೆ ಸಂಜೆ 2 ಟೈಮ್ ಮಿಲ್ಕಿಂಗ್ ಇರುತ್ತೆ. ಮಾರ್ನಿಂಗ್ ಬಂದು 6 to 7 ಇರುತ್ತೆ, ಈವ್ನಿಂಗ್ ಬಂದು 4:30 to 5:30 ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ CMP ಅನ್ನೋ ಪ್ರೋಟೋಕಾಲ್ ಫಾಲೋ ಮಾಡ್ತೀವಿ. ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಂತ, ಶುದ್ಧ ಹಾಲನ್ನ ಹೇಗೆ ಉತ್ಪಾದನೆ ಮಾಡೋದು ಅಂತ. ನೀವು ಅಲ್ಲಿ ಹೋದಾಗ ನೋಡ್ತೀರಾ, ಅಟ್ ಎ ಟೈಮ್ 7 ಅನಿಮಲ್ಸ್ ಬಂದು ನಿಂತ್ಕೊಳುತ್ತೆ. ಅದಾದಮೇಲೆ ನಾರ್ಮಲ್ ವಾಟರಲ್ಲಿ ಟೀಟ್ನ ವಾಶ್ ಮಾಡ್ತೀವಿ. ಅದಾದಮೇಲೆ ಒಂದೊಂದು ಹಸುಗೂ ಸಪ್ರೇಟ್ ಟವಲ್ ಯೂಸ್ ಮಾಡ್ತೀವಿ. ಟವಲ್ ಅಂದರೆ 4 ಕಾರ್ನರಲ್ಲಿ 4 ಟೀಟ್ನ ವೈಪ್ ಮಾಡ್ತೀವಿ. ಅದಾದಮೇಲೆ ನೆಲಕ್ಕೆ ಹಾಲು ಕರಿತೀವಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಕ್ಲಾಟ್ಸ್ ಬರುತ್ತೆ, ಕೆಲವು ಟೈಮ್ ಕಲರ್ ಚೇಂಜ್ ಇರುತ್ತೆ. ಆವಾಗ ನಾವು ಇಮಿಡಿಯೇಟಾಗಿ ಬಕೆಟ್ ಮಿಲ್ಕರಲ್ಲಿ ಇರುತ್ತೆ, ಅದನ್ನು ಸಪ್ರೇಟ್ ಮಾಡ್ತೀವಿ. ಅದಾದಮೇಲೆ ಒಂದು ಗ್ರೀನ್ ಕಲರ್ ಒಂದು ಸೊಲ್ಯೂಷನ್ ಬರುತ್ತೆ, ವಿಡಿಪ್ ಅಂತ, ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಗ್ಲಿಸರಿಲ್ ಇರುತ್ತೆ. ಅದನ್ನ ನಾವು ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತೀವಿ. ಅದಾದಮೇಲೆ ವೈಪ್ ಮಾಡಿ ಮಿಷಿನ್ ಅಟ್ಯಾಚ್ ಮಾಡ್ತಾ ಹೋಗ್ತೀವಿ. ಅದು 10 ಲೀಟ್ರೇ ಬರಲಿ 20 ಲೀಟ್ರೇ ಬರಲಿ 5 ರಿಂದ 10 ನಿಮಿಷಕ್ಕೆ ಕಂಪ್ಲೀಟಾಗಿ ಹಾಲು ಬರುತ್ತೆ. ಟ್ರಾನ್ಸ್ಪರೆಂಟ್ ಪೈಪ್ ಕೊಟ್ಟಿರ್ತೀವಿ, ಪ್ರೆಷರ್ ಫಿಕ್ಸ್ ಮಾಡಿರ್ತೀವಿ 370 to 380 mmHg ಅಂತ. ಕರು ಯಾವ ರೀತಿ ಹೋಗಿ ಹೊಸ ಹತ್ರ ಹಾಲು ಕುಡಿತಲ್ವ, ಸೇಮ್ ಪ್ರೆಷರ್ ಅಲ್ಲಿ ಫಿಕ್ಸ್ ಮಾಡಿರ್ತೀವಿ. ಅಂದರೆ 5 ಮಿನಿಟ್ಸ್ ಎಷ್ಟಿದ್ರೂ 5 to 10 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಹಾಲು ಬಂದಿರುತ್ತೆ. ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತಾ? ಆಟೋಮೆಟಿಕ್ ಸ್ಟಾಪ್ ಆಗಲ್ಲ. ಟ್ರಾನ್ಸ್ಪರೆಂಟ್ ಪೈಪಲ್ಲಿ ಹಾಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಿಷಿನ್ ಅಟ್ಯಾಚ್ ಮಾಡಿದಾಗ. 5 ರಿಂದ 10 ನಿಮಿಷ ಆದಮೇಲೆ ಅದು ಹಾಲು ಬರೋದು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮ್ಯಾನ್ಯಲ್ ಆಗಿ ಮಿಷಿನ್ನ ರಿಮೂವ್ ಮಾಡಬೇಕು. ಮಿಷಿನ್ ಬೀಳೋದಾಗಲಿ, ನೆಕ್ಸ್ಟ್ ಏನಂದರೆ ಕೆಲವ್ರು ಏನು ಅಂದ್ಕೋತಾರೆ ಅಂದರೆ ಬ್ಲಡ್ ಬರೋದು, ಹಸುಗೆ ಪೇಯ್ನ್ ಆಗೋದು, ಅದು ಯಾವುದೂ ಆಗಲ್ಲ. ಜಸ್ಟ್ ಸಕ್ ಮಾಡುತ್ತೆ ಅಷ್ಟೊಂದು. ಕೆಲವು ನಾವು ಮಿಷಿನ್ ತೆಗ್ದಾದ್ಮೇಲೆ ಸರ್, ಕೆಲವು ಅನಿಮಲ್ಸಲ್ಲಿ ಹಾಲು ಉಳ್ಕೊಂಡಿರುತ್ತೆ 50 ml 100 ml. ಆ ಹಾಲನ್ನ ನಾವು ಮ್ಯಾನ್ಯಲ್ಲೇ ಕರ್ಕೋಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಡೇ ಅದು ಇನ್ಫೆಕ್ಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಮ್ಯಾನ್ಯಲ್ಲಾಗ ಅದನ್ನು ಕೈಲಿ ಕರ್ಕೊಂಡು ಕರುಗಳಿಗೆ ಫೀಡ್ ಮಾಡ್ತಾರೆ. ಮತ್ತು ನಾನು ಯೆಲ್ಲೋ ಕಲರ್ ಟ್ಯಾಗ್ ಅಂತ ಹೇಳಿದ್ನಲ್ವಾ, ನಾವು ತುಂಬ ಡಾಟಾಸ್ ಮೇಂಟೈನ್ ಮಾಡ್ತೀವಿ. ಇವಾಗ ನಾನು ಮೂವನ್ ಅಂತ ಒಂದು ಆ್ಯಪ್ ಬರುತ್ತೆ, ಆ ಟ್ಯಾಗ್ ನಂಬರ್ ಅದರಲ್ಲಿ ರಿಜಿಸ್ಟರ್ ಮಾಡಿರ್ತೀವಿ. ಅದು ಯಾವಾಗ ಬರ್ತಾಯಿತ್ತು, ಅದಕ್ಕೆ ಬಾಡಿ ವೇಟ್ ಎಷ್ಟಿದೆ, ಯಾವಾಗ ನಮ್ಮಲ್ಲಿ 4 ಮಂತ್ಸ್ಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತೀವಿ, 6 ಮಂತ್ಸ್ಗೆ ಒಂದ್ಸಲ ವ್ಯಾಕ್ಸಿನೇಷನ್ ಮಾಡ್ತೀವಿ. ಹಾಗಾಗಿ ಡಿಸೀಸ್ ಬರೋದು ತುಂಬ ಕಡಿಮೆ. ಅದನ್ನೆಲ್ಲ ಅದರಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಅದು ಲ್ಯಾಕ್ಟೇಷನ್ ಎಷ್ಟು ಕೊಟ್ಟಿದೆ, ಹಾಲು ಎಷ್ಟು ಕೊಟ್ಟಿದೆ, ಪ್ರತಿಯೊಂದಿಷ್ಟನ್ನು ಅದು ರೆಕಾರ್ಡ್ ಮಾಡ್ತೀವಿ. ಮತ್ತು ಹಾರ್ಡ್ ಕಾಪೀಸ್ ಅಂತ ತೊಗೊಂಡ್ರೆ ನಮಗೆಲ್ಲ ಆಧಾರ್ ಕಾರ್ಡ್ ಇರುತ್ತಲ್ವಾ, ಆ ಥರ ಒಂದೊಂದು ಹಸುಗೂ ಒಂದೊಂದು ಕರುಗೂ ಕೌ ಡೇಟಾ ಬುಕ್ ಮೇಂಟೈನ್ ಮಾಡಿರ್ತೀವಿ. ಅದರಲ್ಲಿ ಪೂರ್ತಿ ಇಷ್ಟನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಇವಾಗ ನೀವು ಹಾಲು ಕರೆದಾಗ ಒಂದು ಸ್ವಲ್ಪ 50 ml 100 ml ಇದ್ದರೆ ಕೈಯಲ್ಲಿ ಕರ್ಕೋಬೇಕು ಅಂತಿದ್ದೀರಲ್ಲ, ಹೊಸದಾಗಿ ಯಾರಾದ್ರೂ ಸ್ಟಾರ್ಟ್ ಮಾಡೋರಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ಲಿದೆ ಇನ್ನೂ ಅಂತ? ಅದು ಅಡ್ಡರು ಪೂರ್ತಿ ಹಾಲು ಬಂದಿದ್ರೆ ಸಿಂಕ್ ಆಗಿರುತ್ತೆ. ಓಕೆ, ಹಾಲಿದ್ದರೆ ನ್ಯಾಚುರಲಾಗಿ ಈ ಥರ ಬರುತ್ತೆ ನಿಮಗೆ. ಓಕೆ, ಅಲ್ಲಿ ಹೋದಾಗ ನೋಡ್ತೀರಾ ಮಿಲ್ಕಿಂಗ್ ಆದಾಗ, ಮಿಲ್ಕಿಂಗ್ ಆಟೋಮೆಟಿಕ್ಕಾಗಿ ಆದಮೇಲೆ 5 ರಿಂದ 10 ನಿಮಿಷ ಆದಮೇಲೆ ಅಡ್ಡರ್ ಪೂರ್ತಿ ಸಿಂಕ್ ಆಗುತ್ತೆ, ಕಂಪ್ಲೀಟಾಗಿ ಹಾಲು ಬಂದಿರುತ್ತೆ. ಒಂದು ಟೀಟಲ್ಲಿ ಹಾಲು ಬಂದಿಲ್ಲ ಅಂತಂದ್ರು ಹಾಲು ಆ ಥರ ಉಳ್ಕೊಂಡಿರುತ್ತೆ, ಅದನ್ನು ಮ್ಯಾನ್ಯಲ್ಲ ಕರ್ಕೋತಾರೆ. ಕೆಲವು ಟೈಮಲ್ಲಿ ಎಲ್ಲ ಅಲ್ವಾ ಆ ಥರ ಮ್ಯಾನ್ಯುಯಲ್ ಕರ್ಕೊಂಡ್ರೆ ಅಭ್ಯಾಸ ಇರ್ಬೇಕು ಅನ್ಸುತ್ತೆ. ಜಸ್ಟ್ ಇದನ್ನೇನು ನೋಡ್ತಿದ್ರೆ ಮಾಡಿ ಕರ್ದಿ ನೋಡ್ಬೇಕು. ನಾಳೆ ಬೆಳಿಗ್ಗೆ ಅದಕ್ಕೆ ತೊಂದರೆ ಆಗುತ್ತೆ. ಜಸ್ಟ್ ಇದನ್ನೇನು ನೋಡ್ತೀರಾ, ಜಸ್ಟ್ ನಾರ್ಮಲ್ ವಾಟರ್ ಅಷ್ಟೇ, ಫ್ಲೈಸ್ ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ನೈಟ್ ಹೊತ್ತು ಲೈಟ್ ಆನ್ ಮಾಡಿರ್ತೀವಿ, ಐಸ್ಗೆ ರಿಫ್ಲೆಕ್ಟ್ ಆಗುತ್ತೆ, 70% ಫ್ಲೈಸು ವಾಪಸ್ ಹೋಗುತ್ತೆ. ಓಕೆ, ಜಸ್ಟ್ ನಾರ್ಮಲ್ ವಾಟರ್ ಅಷ್ಟೇ, ಕೆಮಿಕಲ್ ಏನು ಮಿಕ್ಸ್ ಇಲ್ಲ. ಏನಾದ್ರು ಡೌಟ್ ಇದ್ರೆ ಕೇಳಿ, ಇಲ್ಲಾಂದ್ರೆ ಆ ಕಡೆಯಿಂದ ಬಂದರೆ ಅನಿಮಲ್ಸ್ ನಾವು ಯೂಶಲಿ ವಾಶ್ ಮಾಡಲ್ಲ, ತುಂಬ ರೇರು. 2 months ಮಾಡಂಗಿಲ್ಲನಾ ಆ ಥರ? ಅಂದರೆ ಮಾಡ್ಬೋದು, ನಾವು ಮಾಡಲ್ಲ. ಹಸುಗಳಿಗೆ ಸ್ನಾನ ಮಾಡಿಸ್ಬಾರ್ದು ಆ್ಯಕ್ಚುಲಿ. ನಾವು ಗಲೀಜಾದರೆ ಮಾತ್ರ ಮಾಡಿಸ್ತೀವಿ, ಇಲ್ಲಾಂದರೆ ಒಂದು ಫಾರ್ಮ್ ಹೈಜೀನ್ ಆಗಿದ್ದಾಗ ಅನಿಮಲ್ಸ್ ವಾಷಿಂಗ್ ಮಾಡಿಸೋದು ಅವಶ್ಯಕತೆ ಇರಲ್ಲ. ಏನಕ್ಕೆ ಮಾಡಿಸ್ಬಾರ್ದು ಅಂತ ಅಂದರೆ ಜಾಸ್ತಿ ನಾವು ಪ್ರೆಷರ್ ಕೊಟ್ಟಾಗ ಹಸುಗೆ ಒಂದು ಅಡ್ಡರ್ಗೆ ಫಾಲ್ಟ್ ಬೀಳುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅನಿಮಲ್ಸು ತೀರಾ ಗಲೀಜಿದ್ದಾಗ ಮಾತ್ರ ವಾಶ್ ಮಾಡಿಸ್ಬೇಕು. ನ್ಯಾಚುರಲಿ ಹಸುಗಳು ವಾಶ್ ಮಾಡಿಸೋದು ಅವಶ್ಯಕತೆ ಇಲ್ಲ.
ಅಂದರೆ ಸಗಣಿ ಮೇಲೆಲ್ಲ ಕೂತ್ಬಿಟ್ರೆ ಆ ಥರ ಕೆಲವು ಆ ಥರ ಮಾಡ್ತವೆ ಅಂದರೆ ಒಂದು ಅದೇ ಯಾವಾಗಲೂ ಕ್ಲೀನ್ ಮಾಡ್ಕೋತಿದ್ರೆ ಫಾರ್ಮ್ನ ಸ್ನಾನ ಮಾಡಿಸೋದು ಅವಶ್ಯಕತೆ ಇರೋದು. ಮಾಮೂಲಿ ಪ್ರೆಷರ್ ವಾಷರ್ ಇರುತ್ತೆ ಸರ್, ಅದರಲ್ಲಿ ಪ್ರತಿದಿನ ವಾಶ್ ಮಾಡ್ತೀವಿ. ವೈಟ್ ಕಲರ್ ಪುಡಿ ಎಲ್ಲ ಏನದು? ಇದು ಬಂದು ಲೈಮ್ ಪೌಡರು, ಸುಣ್ಣ. ಇದನ್ನು ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡ್ತಿದ್ದೀವಿ. ಓಕೆ. ಆಮೇಲೆ ಒಂದಕ್ಕೊಂದು ಜಗಳ ಆಡೋದು, ಅಗ್ರೆಸಿವ್ ಆಗಿರೋದೆಲ್ಲ ಇರೋವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋವು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ 1 ದಿನ 2 ದಿನ ಹಂಗೆ ಆಡ್ತವೆ ಎಲ್ಲ ಅನಿಮಲ್ಸು. ಅದಾದಮೇಲೆ ಯಾವ ಏನು ಮಾಡಲ್ಲ. ಮದುವೆ ಆಗಿತ್ತು ಸ್ಟಾರ್ಟಿಂಗ್. ಆ ಕಡೆಯಿಂದ ಬಂದರೆ ಸರ್ ಮಿಲ್ಕಿಂಗ್ ಇದೆ, ಮಿಲ್ಕಿಂಗ್ ನೋಡ್ಕೊಳ್ಳಿ. ಅದಾದಮೇಲೆ ಸ್ಲಿಪ್ಪರ್ ಆಚೆ ಬಿಟ್ಟು ಕರು ಟಚ್ ಮಾಡ್ಬೋದು. ಜರ್ಸಿ ಅಲ್ಲ, ಕೊಬ್ಬಿನಾಂಶ ಸ್ವಲ್ಪ ಕಮ್ಮಿ ಅಲ್ಲ, ಹಿಂಗ್ ಬ್ಯಾಲೆನ್ಸ್ ಮಾಡ್ತಾರೆ. ಫ್ಯಾಟ್ ಅಂತ ತೊಗೊಂಡ್ರೆ ಸರ್ ಜೆರ್ಸಿನಲ್ಲಿ ನಾರ್ಮಲಿ 4.55 ಇರುತ್ತೆ. HF ಅಂತ ತೊಗೊಂಡ್ರೆ 3.5 4 ಇರುತ್ತೆ. ನಮ್ಮ ಲೋಕಲ್ ಬಿಡ್ಸ್ ಅಂತ ತೊಗೊಂಡ್ರೆ 7 6 8 ಫ್ಯಾಟ್ ಬಂದೇ ಬರುತ್ತೆ. ರೈತ ಏನು ಮಾಡ್ತಾನೆ ಅಂತಂದರೆ ಸರ್, ನಮ್ಮ ಕಡೆ ಎಲ್ಲ ಏನಂದರೆ ಫ್ಯಾಟ್ ಬೇಸ್ ಮೇಲೆ ನಮಗೆ ರೈಟ್ ಫಿಕ್ಸ್ ಆಗಿ ಮಾಡಿರ್ತೀವಿ. ಈಗ He's not trying to eat my dress. ಓನಾ He's trying to eat your dress. That is being stored in the cloud. Immediately that moves the message to the particular farmer. This is the quantity of milk is given, this is the fat and this is the SMS, and this is the price for that. So every day ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಿಮ್ಮನ್ನೆಲ್ಲರನ್ನೂ ನೋಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.